ಇನಿಷಿಯಲಿ ಶುರುವಾದಾಗ ಪಂದ್ಯ ನಿನ್ನೆ 2 ವಿಕೆಟ್ನ ತಗೊಳ್ತಾರೆ. ಟೀಮ್ ಇಂಡಿಯಾ ಬ್ಯಾಕ್ ಇನ್ ದ ಗೇಮ್ 87 ಅಥವಾ 84 ಫಾರ್ 5 ಅಲ್ಲ 87 ಫಾರ್ 5 ಆಗುತ್ತೆ. ಅಲ್ಲಿಂದ 84 ಫಾರ್ 5 ರಾದರ್ 2 ವಿಕೆಟ್ ಅಪ್ ಫ್ರಂಟ್ ತೆಕ್ಕೊಡ್ತಾರೆ. ಆಕಾಶ್ ದೀಪು ಮತ್ತೆ ಸಿರಾಜ್ ಔಟ್ ಸ್ಟ್ಯಾಂಡಿಂಗ್ ಬೌಲಿಂಗ್ ಮಾಡ್ತಾರೆ. ಆ ಹಂತದಲ್ಲಿ ಇಂಡಿಯಾ ಏನಾದ್ರೂ ಆಲ್ಔಟ್ ಮಾಡಿ ಫಾಲೋವರ್ನ ಎನ್ಫೋರ್ಸ್ ಮಾಡ್ತಾರ ಅಂತ ಯೋಚನೆ ಮಾಡ್ತಾ ಇದ್ವಿ. ಗುರು ಆ ಟೈಮಲ್ಲಿ ಬಂದಂತ 303 ರನ್ಸ್ ಪಾರ್ಟ್ನರ್ಶಿಪ್. ನಮ್ ಕಡೆ ಜ್ಞಾಪಕ ಇದೆ ನಿಮ್ಗೆ, ಜಡೇಜಾ ಮತ್ತೆ ಗಿಲ್ ನಡುವೆ 203 ಬಂದಿತ್ತು. ಗುರು ನಾವು ನಿಮಗಿಂತ ಬೆಟರ್ ಮಾಡ್ತೀವಿ ಅಂತ 5ನೇ ವಿಕೆಟ್ ಬಿದ್ದ ಮೇಲೆ ಬಂದಂತ 303 ರನ್ಸ್ ಸೂಪರ್ ಆಗಿ ಬ್ಯಾಟಿಂಗ್ ಆಡಿದ್ರು. ಕೌಂಟರ್ ಅಟ್ಯಾಕ್ ನ ಮಾಡಿದ್ದು ಹ್ಯಾರಿ ಬ್ರೂಕು ಮತ್ತೆ ಜೇಮಿ ಸ್ಮಿತ್ ಇನ್ ಪರ್ಟಿಕ್ಯುಲರ್. ನಾವ್ ಅನ್ಕೊಳ್ತಾ ಇದ್ವಿ ಅಣ್ಣ ಸ್ವಲ್ಪ ಸ್ಪಿನ್ ವಿರುದ್ಧ ಇವರು ಹೇಗೆ ಆಡ್ತಾರೆ, ಎಸ್ಪೆಷಲಿ ಜಡೇಜಾ ಅಂಡ್ ವಾಷಿಂಗ್ಟನ್ ಸುಂದರ್ ಅಂತ ಹೇಳಿದ್ರೆ ಇಬ್ಬರಿಗೂ ಲೀಲಾ ಜಾಲ್ವಾಗಿ ಆಡಿದ್ದು ಜೇಮಿ ಸ್ಮಿತ್. ಆ ಅಗ್ರೆಸಿವ್ ಇಂಟೆಂಟ್, ಇನ್ಫ್ಯಾಕ್ಟ್ ಹ್ಯಾರಿ ಬ್ರೂಕ್ಗಿಂತ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ರು ಅವರು. ಮಿಡ್ ಸೆಷನ್ ಅಲ್ಲಿ ಒಂದು ವಿಕೆಟ್ ಬೀಳ್ದೇ ಇರೋಂಗ್ ನೋಡ್ಕೊಂಡಿದ್ದು. ಆಮೇಲೆ ಒಂದಂತೂ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ, ಈ ಪಿಚ್ ಅಲ್ಲಿ ಎಸ್ಪೆಷಲಿ ಈ ಮ್ಯಾಚ್ ಅಲ್ಲಿ ನ್ಯೂ ಬಾಲ್ ಅಲ್ಲಿ ವಿಕೆಟ್ ಬರ್ತಾ ಇದೆ. ನಿಮ್ಗೆ ಬಾಲ್ ಒಂದ್ಸತಿ ಹಳೇದಾಗೋಯ್ತು ಅಂದ್ರೆ ಬ್ಯಾಟಿಂಗ್ ಅನುಕೂಲ, ಬೌಲಿಂಗ್ ಕಷ್ಟ ಅಂತ ಕ್ಲಿಯರ್ ಕಟ್ ಮೆಸೇಜ್ ಅಂತೂ ಇದೆ ಇಲ್ಲಿ. ಆ ಮಿಡ್ಲ್ ಓವರ್ಸ್ ಅಲ್ಲಿ ಬಾಲ್ ಒಂದ್ ಸ್ವಲ್ಪ ಹಳೇದಾದ್ಮೇಲೆ ಟ್ರೈ ಮಾಡಿದ್ರು ಟೀಮ್ ಇಂಡಿಯಾ ಬೌನ್ಸರ್ ಹಾಕಿ ಔಟ್ ಮಾಡೋಣ. ಹ್ಯಾರಿ ಬ್ರೂಕ್ ಒಂದು ವೀಕ್ನೆಸ್ ನ ತೋರಿಸಿದ್ದಾರೆ, ಎಸ್ಪೆಷಲಿ ಅಗೇನ್ಸ್ಟ್ ಬುಮ್ರಾ. ಅವತ್ತು ಇನಿಷಿಯಲಿ ಯಾವ ತರ ಹೊಡಿಯಕ್ ಹೋಗಿ ಔಟ್ ಆದ್ರು, ಬಟ್ ಅದು ನೋ ಬಾಲ್ ಆಗಿತ್ತಲ್ಲ ಅಂತ. ಬಟ್ ಆ ಒಂದು ಶಾರ್ಟ್ ಬಾಲ್ ಸ್ಟ್ರಾಟಜಿ ವರ್ಕ್ ಆಗ್ಲೇ ಇಲ್ಲ. 23 ರನ್ ಹೊಡಿತಾರೆ. ಇನ್ಫ್ಯಾಕ್ಟ್ ಜೇಮಿ ಸ್ಮಿತ್, ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗ್ ಅಲ್ಲಿ ಒಂದೇ ಓವರ್ ಅಲ್ಲಿ ಅವ್ರು ಬೌನ್ಸರ್ ಹಾಕಕ್ ಪ್ರಯತ್ನ ಪಡ್ತಾರೆ. ಈ ಪಿಚ್ ಅಲ್ಲಿ ಆತರ ಒಂದು ಸ್ಟೀಪ್ ಬೌನ್ಸ್ ಸಿಗ್ತಾ ಇಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ. ಹಾಗಾಗಿ ಬೌನ್ಸರು ಇಲ್ಲಿ ನಾನು ಹಾಕ್ಬಿಟ್ಟು ಔಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಅಷ್ಟೊಂದು ಎಫೆಕ್ಟಿವ್ ಆಗ್ತಾ ಇಲ್ಲ. ಗೊತ್ತಾ, ಪ್ರತಿಯೊಂದು ಬೌನ್ಸರ್ನು ಬಿಲೋ ದ ಚೆಸ್ಟೇ ಬರ್ತಾ ಇತ್ತು. ಕಷ್ಟ ಯಾವಾಗ ಆಗೋದು ಗೊತ್ತಾ, ಚೆಸ್ಟ್ ಇಂದ ತಲೆ ಈ ಹೈಟ್ ಅಲ್ಲಿ ಬಂದಾಗ ಇದನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ವೇಸ್ಟ್ ಮತ್ತೆ ಚೆಸ್ಟ್ ಹೈಟ್ ಅಲ್ಲಿ ಬಂದ್ರೆ ಅದನ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ತಾರೆ. ಅದೇ ಆಗಿದ್ದು ನಿನ್ನೆ ಪ್ರಸಿದ್ಧ ಅವರು ಶಾರ್ಟ್ ಪಿಚ್ ಹಾಕಕ್ಕೆ ಪ್ರಯತ್ನ ಪಟ್ಟಾಗ ಅಂತ ಹೇಳಕ್ ಇಷ್ಟಪಡ್ತೀನಿ.